ಸಮುದ್ರದ ಆಳದಲ್ಲಿ ಚಿನ್ನದ ಕಿರಣಗಳಿಂದ ಸದಾ ಮಿನುಗುವ ಒಂದು ಸುಂದರ ಅರಮನೆ ಇತ್ತು. ಅಲ್ಲಿ ಸಮುದ್ರದ ರಾಜ ಮತ್ತು ರಾಣಿ ನ್ಯಾಯವಾಗಿ ಆಳುತ್ತಿದ್ದರು. ಅವರಿಗೆ ಒಬ್ಬಳೇ ಮಗಳು, ಮೆರಿನ್. ಅವಳು ಸುಂದರಳಾಗಿದ್ದಷ್ಟೇ ಅಲ್ಲ, ಚಿನ್ನದ ಬೆಳಕಿನಂತೆ ದಯಾಳು ಹೃದಯ ಹೊಂದಿದ್ದಳು. ಮದುವೆಯ ವಯಸ್ಸು ಬಂದರೂ ಅರಮನೆಯ ಬಿಗಿಯಾದ ನಿಯಮಗಳಿಗಿಂತ ಸಮುದ್ರದ ಸ್ವಾತಂತ್ರ್ಯವೇ ಅವಳಿಗೆ ಹೆಚ್ಚು ಪ್ರಿಯವಾಗಿತ್ತು. ಪ್ರತಿದಿನ ಮೆರಿನ್ ತನ್ನ ಆತ್ಮೀಯ ಸ್ನೇಹಿತ ಚಿಕ್ಕ ಆಮೆಯ ಜೊತೆಗೆ ಸಮುದ್ರದ ಆಳದಲ್ಲಿ ತಿರುಗಾಡುತ್ತಾ ಆಟವಾಡುತ್ತಿದ್ದಳು. ಒಂದು ದಿನ ಅವರು ತಿರುಗಾಡುತ್ತಿರುವಾಗ ದೂರದಲ್ಲಿ ಅಲೆಗಳಿಗೆ ಸಿಲುಕಿ ಮುಳುಗುತ್ತಿರುವ ಬೋಟ್ ಕಂಡಿತು. ಆ ಬೋಟ್ನಿಂದ ಒಬ್ಬ ಯುವಕ ಸಮುದ್ರಕ್ಕೆ ಬೀಳುತ್ತಿರುವುದನ್ನು ಕಂಡ ಕ್ಷಣವೇ ಇಬ್ಬರೂ ಅವನ ರಕ್ಷಣೆಗೆ ಧಾವಿಸಿದರು. ಮೆರಿನ್ ತನ್ನ ಶಕ್ತಿಯಿಂದ ಅವನನ್ನು ರಕ್ಷಿಸಿ ಸಮುದ್ರದೊಳಗಿನ ಸುರಕ್ಷಿತ ತಡಕ್ಕೆ ತಂದು ಮಲಗಿಸಿದಳು. ಚಿನ್ನದ ಕಿರಣಗಳಲ್ಲಿ ಅವನು ಪ್ರಾಣಕ್ಕೆ ಬಂದನು. ಕಣ್ಣು ತೆರೆದಾಗ ಮೆರಿನ್ ಮತ್ತು ಆಮೆಯನ್ನು ನೋಡಿ ಅಚ್ಚರಿಗೊಂಡನು. ಆದರೆ ಅವನು ಏನನ್ನೂ ಕೇಳುವ ಮೊದಲೇ ಅವರು ಸಮುದ್ರದ ಆಳಕ್ಕೆ ಮರಳಿ ಮಾಯವಾದರು. ಆ ಯುವಕನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಉಳಿಯಿತು: ನನ್ನನ್ನು ಉಳಿಸಿದ ಆ ಸುಂದರಿ ಯಾರು? ಮಾರನೇ ದಿನ ಅವನು ಮತ್ತೆ ಅದೇ ಸ್ಥಳಕ್ಕೆ ಬಂದನು. ಅಲ್ಲಿ ಚಿನ್ನದ ಬೆಳಕಿನ ನಡುವೆ ಮೆರಿನ್ ಮತ್ತೆ ಕಾಣಿಸಿಕೊಂಡಳು. ಅವರ ಕಣ್ಣುಗಳು ಒಂದಾದ ಕ್ಷಣದಲ್ಲಿ ಸಮುದ್ರವೇ ಅಲುಗಾಡಿತು. ಅಷ್ಟರಲ್ಲಿ ಸಮುದ್ರದ ರಾಜನ ಗಂಭೀರ ಧ್ವನಿ ಕೇಳಿಸಿತು: ಮೆರಿನ್, ನಿನ್ನ ಸಮಯ ಬಂದಿದೆ. ಆ ಕ್ಷಣದಲ್ಲಿ ಸತ್ಯ ಬಯಲಾಯಿತು. ಆ ಯುವಕ ಸಮುದ್ರದ ಪುರಾತನ ಶಾಪವನ್ನು ಮುರಿಯಬಲ್ಲ ಕೊನೆಯ ಮಾನವ. ಮೆರಿನ್ ಅವನ ಪ್ರಾಣವನ್ನು ಉಳಿಸಿದ ಕ್ಷಣದಲ್ಲೇ ಅವಳ ವಿಧಿ ಅವನೊಂದಿಗೆ ಬಂಧಿತವಾಗಿತ್ತು. ಯುವಕ ಅವಳ ಕೈ ಹಿಡಿದು, ನನ್ನ ಜೀವ ಉಳಿಸಿದವಳಿಗಾಗಿ ನಾನು ನನ್ನ ಜೀವನವನ್ನೇ ಅರ್ಪಿಸುತ್ತೇನೆ ಎಂದನು. ಆ ಕ್ಷಣ ಚಿನ್ನದ ಕಿರಣಗಳು ಸಮುದ್ರದೆಲ್ಲೆಡೆ ಹರಡಿದವು.